ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ಸಿಸಿ ಕಾಂಪಿಟೇಟಿವ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಾಗಪ್ಪ. ಈ ಒಂದು ವಿಡಿಯೋದಲ್ಲಿ ನಾವು ಏಷ್ಯಾ ಕಾಂಟಿನೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ನಾವು ಪಿಸಿ ಮತ್ತು PSA ದೃಷ್ಟಿಯಿಂದ, ಸೊ PSA ಮತ್ತು PC ಎಕ್ಸಾಮ್ಗಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಮಾತ್ರ ಇದನ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಇದನ್ನ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ನಾವು 2 ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವು NCC ಟೀಮ್ ಇಂದ ನಿಮ್ಗೆ NCC ಕಾಂಪಿಟೇಟಿವ್ ಚಾನಲ್ ಅಂತ ಏನಿದೆ, ಸೊ ಇದರಿಂದ ನಾವು ಟೆಲಿಗ್ರಾಮ್ ಚಾನಲ್ ಕೂಡ ಆನ್ ಮಾಡ್ಕೊಂಡಿದ್ದೀವಿ. ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ಗೆ ನಾವ್ ಏನೆಲ್ಲ ನಿಮ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಡೈಲಿ ಕರೆಂಟ್ ಅಫೇರ್ಸ್ ನ ಕೊಡ್ತಾ ಹೋಗ್ತೀವಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ. ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಕೊಡೋದ್ರಿಂದ ನಿಮ್ಗೆ ಟ್ರಾನ್ಸ್ಲೇಷನ್ ಗೆ ಹೆಲ್ಪ್ ಆಗುತ್ತೆ. ಸೊ ಏನ್ ಸ್ಪೆಷಾಲಿಟಿ ಆಗಿದ್ರೆ ಬೇರೆ ಚಾನಲ್ ಗಿಂತ ನಮ್ಗೆ ಏನಕ್ಕೋಸ್ಕರ ಜಾಯ್ನ್ ಆಗ್ಬೇಕು, ಕನ್ನಡದಲ್ಲಿ ಇರೋದೇ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ, ಸೊ ಇಂಗ್ಲಿಷ್ ಅಲ್ಲಿ ಇರೋದೇ ಕನ್ನಡ ಸಿಗುತ್ತೆ. ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ನಿಮ್ಗೆ ಟ್ರಾನ್ಸ್ಲೇಷನ್ ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆ ಕರೆಂಟ್ ಅಫೇರ್ಸ್ ಕೂಡ ಅಟ್ ಎ ಟೈಮ್ ಪ್ರಿಪೇರ್ ಆದಾಗೆ ಆಗುತ್ತೆ. ಜೊತೆಗೆ ನಾವು ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಮಾರ್ನಿಂಗ್ 8 o'clock ಹಂಗೆ ಕರೆಂಟ್ ಅಫೇರ್ಸ್ ಕ್ವಿಸ್ ಮಾಡ್ತಾ ಬರ್ತೀವಿ, ಮತ್ತೆ ಈವ್ನಿಂಗ್ 5 o'clock ಹಂಗೆ ಕಂಪ್ಯೂಟರ್ ಕ್ವಿಸ್ ಮಾಡ್ತೀವಿ. KPSC ಎಕ್ಸಾಮ್ ಗಳಿಗೆಲ್ಲ ಹೆಲ್ಪ್ ಆಗ್ತಾ ಬರುತ್ತೆ. ಈವ್ನಿಂಗ್ 8 o'clock ಹಂಗೆ GK ಕ್ವಿಸ್ ಕೂಡ ಮಾಡ್ತೀವಿ. ಎವ್ರಿ ಸಂಡೇ ಬಂದು ನಿಮ್ಗೆ GK ಕ್ವಿಸ್ ಅನ್ನ ಮಾಡ್ತಾ ಬರ್ತೀವಿ, ಟೆಸ್ಟ್ ಅನ್ನ ಮಾಡ್ತಾ ಬರ್ತೀವಿ. ಇಷ್ಟು ಕೂಡ ಯಾವುದು NCC ಕಾಂಪಿಟೇಟಿವ್ ಹಬ್ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಮಾಹಿತಿ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಟಾಪಿಕ್ ನಾವು ಹೋಗ್ತಾ ಹೋಗೋಣ. ಇಲ್ಲಿ ನೀವು ಏಷ್ಯಾ ಕಾಂಟಿನೆಂಟ್, ಸೊ ಏಷ್ಯಾ ಕಾಂಟಿನೆಂಟ್ ಅನ್ನ ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾವ್ಯಾವುದು? ನಾರ್ತ್ ಏಷ್ಯನ್, ಸೊ ನಾರ್ತ್ ಏಷ್ಯಾ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಯಾವುದು? ಸೆಂಟ್ರಲ್ ಏಷ್ಯಾ. ಸೊ ನಾರ್ತ್ ಏಷ್ಯನ್ ಕಂಟ್ರೀಸ್ ಅಂತ ಹೇಳಿದ್ರೆ ರಷ್ಯಾ ಬರುತ್ತೆ. ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಸೌತ್ ವೆಸ್ಟ್ ಏಷ್ಯನ್ಸ್ ಕಂಟ್ರೀಸ್ ಅಂತ ನೋಡ್ತಾ ಹೋಗೋಣ. ಮತ್ತೆ ಸೌತ್ ಏಷ್ಯಾ ಯಾವ್ದು ಬರ್ತಾ ಇದೆ ನೋಡ್ತಾ ಹೋಗೋಣ. ಮತ್ತೆ ಈಸ್ಟ್ ಏಷ್ಯಾ ಯಾವುದು, ಸೌತ್ ಈಸ್ಟ್ ಏಷ್ಯಾ ಯಾವ್ಯಾವ ಕಂಟ್ರಿ ಬರುತ್ತೆ ಅಂತ ಫಸ್ಟ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂದೆ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ನಾರ್ತ್ ಅಲ್ಲಿ ಯಾವ್ದು ಬರ್ತಾ ಇದೆ, ಸೌತ್ ಅಲ್ಲಿ ಯಾವ್ದು ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ತರ ಮಾಡ್ಕೊಳ್ಳೋದಾದ್ರೆ, ಈ ನಾರ್ತ್ ಅಲ್ಲಿ ನಾವ್ ಯಾವ್ದು ನೋಡ್ತಾ ಹೋಗ್ಬೋದು? ನಾವಿಲ್ಲಿ ನಾರ್ತ್ ಅಲ್ಲಿ ನಾವು ಆರ್ಟಿಕ್ ಓಷನ್ ಅನ್ನ ನೋಡ್ತಾ ಹೋಗ್ಬೋದು. ನಾರ್ತ್ ಅಲ್ಲಿ ಯಾವ್ದು? ಆರ್ಟಿಕ್ ಓಷನ್, ಆರ್ಟಿಕ್ ಮಹಾಸಾಗರವನ್ನ ನೋಡ್ತಾ ಹೋಗ್ತೀವಿ. ಸೊ ಏಷ್ಯಾ ಕಾಂಟಿನೆಂಟ್ ನಾರ್ತ್ ಅಲ್ಲಿ ಯಾವ್ದು ಬರ್ತಾ ಇದೆ? ಆರ್ಟಿಕ್ ಓಷನ್ ಇದೆ. ಜೊತೆಗೆ ಸೌತ್ ಅಲ್ಲಿ ಯಾವ್ದಿದೆ? ಸೌತ್ ಅಲ್ಲಿ ಬಂದಾಗ ಇಂಡಿಯನ್ ಓಷನ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಸೌತ್ ಅಲ್ಲಿ ಯಾವ್ದು ಬಂದು ನೋಡ್ತಾ ಹೋಗ್ತೀವಿ ನಾವು? ಇಂಡಿಯನ್ ಓಷನ್. ಸೌತ್ ಅಲ್ಲಿ ನಾವು ಇಂಡಿಯನ್ ಓಷನ್ ನೋಡ್ತಾ ಹೋಗ್ಬೋದು. ಸೌತ್ ಅಲ್ಲಿ ಇಂಡಿಯನ್ ಓಷನ್, ನಾರ್ತ್ ಅಲ್ಲಿ ಆರ್ಟಿಕ್ ಓಷನ್. ಮತ್ತೆ ಹಾಗೆ ಪೂರ್ವದಲ್ಲಿ ಯಾವ್ದು ನೋಡ್ತಾ ಹೋಗ್ತೀವಿ? ಸೊ ಪೂರ್ವದಲ್ಲಿ ಯಾವ್ದು ನೋಡ್ತಾ ಹೋಗ್ತೀವಿ? ಪೆಸಿಫಿಕ್ ಓಷನ್ ಅನ್ನ. ಸೊ ಪೂರ್ವದಲ್ಲಿ ಯಾವ್ದು? ಪೆಸಿಫಿಕ್ ಓಷನ್ ನೋಡ್ತಾ ಹೋಗ್ತೀವಿ. ಪೆಸಿಫಿಕ್ ಓಷನ್ ಅಲ್ಲಿ ಪೂರ್ವದಲ್ಲಿ ಪೆಸಿಫಿಕ್ ಓಷನ್ ಇರೋದನ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಪಶ್ಚಿಮದಲ್ಲಿ ಯಾವ್ದು ನೋಡ್ತಾ ಹೋಗ್ತೀವಿ? ಯುರೋಪ್ ಕಾಂಟಿನೆಂಟ್ ಅನ್ನ. ಸೊ ಪಶ್ಚಿಮದಲ್ಲಿ ಯಾವ್ದು? ಯುರೋಪ್ ಕಾಂಟಿನೆಂಟ್ ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಏಷ್ಯಾ ಕಾಂಟಿನೆಂಟ್ ಅನ್ನ ಯುರೋಪ್ ಕಾಂಟಿನೆಂಟ್ ಗಿಂತ ಡಿವೈಡ್ ಮಾಡೋದು ಯಾವ್ದು ಅಂತ ಕೇಳ್ತಾ ಬರ್ತೀವಿ. ನೋಡ್ತಾ ಬನ್ನಿ. ನೋಡಿ, ಇದು ರಷ್ಯಾದಲ್ಲಿ ಬರುವಂತ ಯುರಾಲ್ ಮೌಂಟೇನ್ಸ್. ಅವನ ಎಕ್ಸಾಂಪಲ್ ಕೇಳ್ಬೋದು, ಯುರಾಲ್ ಮೌಂಟೇನ್ ಯಾವ ಕಂಟ್ರಿಯಲ್ಲಿ ಇದೆ? ಏಷ್ಯಾ. ಸೊ ಯಾವ ಕಂಟ್ರಿ ಅಂತ ಕೇಳಿದ್ರೆ ರಷ್ಯಾದಲ್ಲಿದೆ. ಯಾವ ಕಾಂಟಿನೆಂಟ್ ಅನ್ನ ಡಿವೈಡ್ ಮಾಡ್ತಿದೆ, ಯಾವ ಖಂಡಗಳನ್ನ ಡಿವೈಡ್ ಮಾಡ್ತಿದೆ ಹೇಳಿದ್ರೆ, ಒಂದ್ ಕಡೆ ಯುರೋಪ್ ಇದೆ, ಒಂದ್ ಕಡೆಗೆ ಏಷ್ಯಾ ಇದೆ. ಹಾಗಿದ್ರೆ ಯುರೋಪ್ ಮತ್ತು ಏಷ್ಯಾ ಕಾಂಟಿನೆಂಟ್ ಅನ್ನ ಡಿವೈಡ್ ಮಾಡುವಂತ ಮೌಂಟೇನ್ ಯಾವುದು? ಯುರಾಲ್ ಮೌಂಟೇನ್ಸ್. ಇದು n ನಂಬರ್ ಆಫ್ ಟೈಮ್ ಕ್ವಶನ್ಸ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇನ್ನು ಕೆಲವೊಂದು ಯಾವುದು ಇದು ಪಶ್ಚಿಮದಲ್ಲಿ ಯಾವ್ಯಾವ್ದು ಸಿಗಳು ಬರ್ತದೆ? ಕ್ಯಾಸ್ಪಿಯನ್ ಸಿ. ನೋಡಿ, ಕ್ಯಾಸ್ಪಿಯನ್ ಸಿ ಜೊತೆಗೆ ಈ ಕ್ಯಾಸ್ಪಿಯನ್ ಸಿ ಏನಾಗಿದೆ? ಯುರೋಪ್ ಕಂಟ್ರಿ ಜೊತೆ ಕಾಂಟಿನೆಂಟ್ ಜೊತೆ ಬೌಂಡ್ರಿ ಶೇರ್ ಮಾಡಿದೆ, ಮತ್ತೆ ಏಷ್ಯಾ ಕಾಂಟಿನೆಂಟ್ ಜೊತೆ ಕೂಡ ಬೌಂಡ್ರಿ ಶೇರ್ ಮಾಡಿದೆ. ಜೊತೆಗೆ ಇನ್ನೊಂದು ಯಾವುದು? ಬ್ಲಾಕ್ ಸಿ ಕೂಡ ಏನು ಯುರೋಪ್ ಮತ್ತೆ ಏಷ್ಯಾ ಕಂಟ್ರಿ ಜೊತೆಗೆ ಬೌಂಡ್ರಿ ಶೇರ್ ಮಾಡಿದೆ. ಇಲ್ಲಿ ಮೆಡಿಟೇರಿಯನ್ ಸಿ ಬರುತ್ತೆ. ಸೊ ಮೆಡಿಟೇರಿಯನ್ ಸಿ ಏನಾಗ್ತದೆ? ಒಂದ್ ಕಡೆ ಯುರೋಪ್, ಒಂದ್ ಕಡೆ ಆಫ್ರಿಕಾ, ಇನ್ನೊಂದ್ ಕಡೆ ಏಷ್ಯಾ. ಸೊ ಇಷ್ಟು ಜೊತೆ ಕೂಡ ಬೌಂಡ್ರಿ ಶೇರ್ ಮಾಡಿದೆ. ಇನ್ನೊಂದು ಯಾವುದು? ರೆಡ್ ಸಿ. ವೆರಿ ಇಂಪಾರ್ಟೆಂಟ್. ಯಾವುದು? ಕೆಂಪು ಸಮುದ್ರ. ಸೊ ಕೆಂಪು ಸಮುದ್ರನ ಯಾವ್ದನ್ನ ಡಿವೈಡ್ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಕೆಂಪು ಸಮುದ್ರ ಡಿವೈಡ್ ಮಾಡ್ತಿರೋದು, ಸೊ ಇಲ್ಲಿ ನೋಡಿ, ರೆಡ್ ಸಿ ಡಿವೈಡ್ ಮಾಡ್ತಿರೋದು ನಿಮ್ಗೆ ಏಷ್ಯಾ ಕಾಂಟಿನೆಂಟ್ ಅನ್ನ ಆಫ್ರಿಕಾ ಕಾಂಟಿನೆಂಟ್ ಜೊತೆಗೆ. ಏಷ್ಯಾವನ್ನ ಆಫ್ರಿಕಾ ಜೊತೆಗೆ ಡಿವೈಡ್ ಮಾಡೋದು ಕೂಡ ಯಾವುದು? ರೆಡ್ ಸಿ ಅನ್ನ ಡಿವೈಡ್ ಮಾಡ್ತಿದೆ. ಈ ರೆಡ್ ಸಿ ಇಂದ ಮುಂದೆ ಹೋದ್ರೆ ಸುಯೋಜ್ ಕ್ಯಾನಲ್. ಎಕ್ಸಾಂಪಲ್ ಕೇಳ್ಬೋದು, ಈ ಸುಯೇಜ್ ಕಾಲುವೆ. ಇದು ನಿಮ್ಗೆ ಗೊತ್ತಿರ್ಬೇಕು, ಇಶ್ಯೂಸ್ ಅಲ್ಲಿ ಇತ್ತು ಕರೆಂಟ್ ಅಫೇರ್ಸ್ ಅಲ್ಲಿ, ಹಾಗಾಗಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಸುಯೇಜ್ ಕ್ಯಾನಲ್, ಈ ಸುಯೇಜ್ ಕಾಲುವೆ ಯಾವ್ದನ್ನ ಕ್ಯಾನಲ್ ಯಾವ್ದನ್ನ ಕನೆಕ್ಟ್ ಮಾಡ್ತಿದೆ? ಈ ರೆಡ್ ಸಿ ಅನ್ನ ಯಾವುದು ನಿಮ್ಗೆ ಮೆಡಿಟರೇನಿಯನ್ ಸಿ ಜೊತೆಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ರೆಡ್ ಸಿ ಅನ್ನ ಮೆಡಿಟರೇನಿಯನ್ ಸಿ ಜೊತೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಒಂದು ಹಾಗೆ ಇಲ್ಲಿ ಕ್ಯಾಸ್ಪಿಯನ್ ಸಿ ಬರುತ್ತೆ ಅಂತ ನೋಡಿದ್ವಿ, ಬ್ಲಾಕ್ ಸಿ ಅಂತ ನೋಡಿದ್ವಿ, ಮೆಡಿಟರೇನಿಯನ್ ಸಿ ನೋಡಿದ್ವಿ, ರೆಡ್ ಸಿ ನೋಡಿ, ಇವೆಲ್ಲನೂ ಕೂಡ ಬೌಂಡ್ರಿ ಶೇರ್ ಮಾಡಿದೆ. ಅವ್ರ ಜೊತೆ ಏಷ್ಯಾ ಕಾಂಟಿನೆಂಟ್ ಜೊತೆಗೆ ಬೌಂಡ್ರಿಯನ್ನ ಶೇರ್ ಮಾಡಿರೋದು ನೋಡ್ತಾ ಹೋಗ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ಯಾವುದು? ಇಲ್ಲಿ ಬಂದಾಗ ಅರೇಬಿಯನ್ ಸಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂದಾಗ ಬೇ ಆಫ್ ಬೆಂಗಾಲ್ ನೋಡ್ತಾ ಹೋಗ್ತೀವಿ, ಬಂಗಾಳ ಕೊಲ್ಲಿಯನ್ನ ನೋಡ್ತಾ ಹೋಗ್ತೀವಿ. ಇನ್ನು ಸೌತ್ ಚೀನಾ ಸಿ ಅಂತ ನೋಡ್ತಿರಲ್ಲ, ಇದು ಸೌತ್ ಚೀನಾ ಸಿ. ದಕ್ಷಿಣ ಚೀನಾ ಸಮುದ್ರ, ವೆರಿ ಇಂಪಾರ್ಟೆಂಟ್ ಇದು. ದಕ್ಷಿಣ ಚೀನಾ ಸಮುದ್ರ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂದ ಈಸ್ಟ್ ಚೀನಾ ಸಿ. ನೋಡಿ, ಈಸ್ಟ್ ಚೀನಾ ಸಿ ಈ ಭಾಗದಲ್ಲಿ ಬರುತ್ತೆ. ಜಪಾನ್ ಮತ್ತೆ ಯಾವುದು ಚೀನಾ ಮತ್ತೆ ಸೌತ್ ಕೊರಿಯಾ ಈ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಯೆಲ್ಲೋ ಸಿ ಎಲ್ಲಿ ಬರ್ತಾ ಇದೆ? ಕೊರಿಯಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಮತ್ತು ಚೀನಾ ನಡುವೆ ಬರ್ತದೆ ಯಾವುದು? ಯೆಲ್ಲೋ ಸಿ. ನೆಕ್ಸ್ಟ್ ಸಿ ಆಫ್ ಜಪಾನ್. ನೋಡಿ, ಈ ಭಾಗದಲ್ಲಿ ಬರ್ತದೆ ಸಿ ಆಫ್ ಜಪಾನ್. ಸಿ ಆಫ್ ಅದು ಒಕಾಟ್ಸ್ಕೋ.
ಇದು ಕೂಡ ಬರ್ತಿರೋದು ಇದು ನಿಮ್ ಜಪಾನಿನ ಮೇಲ್ಭಾಗದಲ್ಲಿ. ಇಲ್ಲಿ ಬಂದಾಗ ಕ್ಯುರೈಲ್ ಐಲ್ಯಾಂಡ್ಸ್ ಅಂತ ನೋಡಿ, ಈ ಭಾಗದಲ್ಲಿ ಬರುತ್ತೆ ಕ್ಯುರೈಲ್ ಐಲ್ಯಾಂಡ್. ಎಷ್ಟೋ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ ಕ್ಯುರೈಲ್ ಐಲ್ಯಾಂಡ್ಸ್. ಈ ಕ್ಯುರೈಲ್ ಐಲ್ಯಾಂಡ್ ಇಶ್ಯೂಸ್ ಇರೋದೇ ರಷ್ಯಾ ಮತ್ತೆ ಜಪಾನ್ ನಡುವೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ಮುಂದೆ ಹೋಗ್ತಾ ಹೋಗ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಯುರೈಲ್ ಐಲ್ಯಾಂಡ್ ಇಶ್ಯೂಸ್ ಇರೋದು ಯಾವ ನಡುವೆ? ಜಪಾನ್ ಮತ್ತೆ ರಷ್ಯಾದ ನಡುವೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಈ ತೈವಾನ್ ನೋಡಿ, ಇಲ್ಲೊಂದು ತೈವಾನ್ ರಾಷ್ಟ್ರ ಇದೆಲ್ಲ, ಸೊ ಇದು ತೈವಾನ್ ರಾಷ್ಟ್ರ. ತೈವಾನ್ ರಾಷ್ಟ್ರ ಯಾರ ಅಂಡರ್ ಇದೆ? ಇದು ಚೀನಾ ಅಂಡರ್ ಇದೆ. ಚೀನಾ ಅಂಡರ್ ಅಲ್ಲಿ ಹಲವಾರು ಕಂಟ್ರೀಸ್ ಗಳು ಕೂಡ ಬರ್ತಾ ಹೋಗ್ತವೆ. ಯಾವ್ಯಾವ್ದು ಅಂತಂದ್ರೆ ತೈವಾನ್ ಕೂಡ ಬರುತ್ತೆ. ಇಲ್ಲಿ ಬಂದಾಗ ನಿಮ್ಗೆ ಹಾಂಗ್ಕಾಂಗ್ ಬರುತ್ತೆ, ಮಕಾವೋ ಬರುತ್ತೆ, ಟಿಬೇಟ್ ಅನ್ನ 1959 ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಚೀನಾ ತನ್ನ ಏರಿಯಾವನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇದೆ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಡಾಮಿನೇಟ್ ಆಗ್ಬೇಕು ಅಂತ. ಸರ್ ಓಕೆ, ಇವಾಗ ನಾವು ಸುತ್ತಲೂ ಏನೇನಿದೆ ಅಂತ ನೋಡ್ಕೊಳ್ತಾ ಬಂದ್ವಿ. ಕ್ಲಿಯರ್? ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗಿದ್ರೆ ನಮ್ಗೆ ಇದರಲ್ಲಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಯಾವ್ದು ಎಕ್ಸಾಂಪಲ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅಂತ ಹೇಳಿದ್ರೆ ಯಾವುದು? ಇಲ್ಲಿ ಕಜಕಿಸ್ತಾನ್. ಸೊ ಯಾವ್ದು ಮೊದಲೇದು? ಕಜಕಿಸ್ತಾನ್. ವೆರಿ ಇಂಪಾರ್ಟೆಂಟ್. ಕಜಕಿಸ್ತಾನ್ ಬರುತ್ತೆ, ಉಜ್ಬೇಕಿಸ್ತಾನ್ ಬರುತ್ತೆ, ತುರ್ಕ್ಮೆನಿಸ್ತಾನ್ ಬರುತ್ತೆ, ತಜಕಿಸ್ತಾನ್, ಕಿರ್ಗಿಸ್ತಾನ್. ಕಿರ್ಗಿಸ್ತಾನ್, ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಯಾವುದು? ಕಜಕಿಸ್ತಾನ್. ಇಷ್ಟನ್ನು ಕೂಡ ಯಾವ್ದು ಬರ್ತಿರೋದು? ಸೆಂಟ್ರಲ್ ಏಷ್ಯಾ. ಈ ಸೆಂಟ್ರಲ್ ಏಷ್ಯಾದಲ್ಲಿ ಇನ್ನೊಂದು ಲೇಕ್ ಕೂಡ ಬರುತ್ತೆ, ಅರಾಲ್ಸಿ. ವೆರಿ ಇಂಪಾರ್ಟೆಂಟ್ ಇದು ಅರಾಲ್ಸಿ. ಅರಾಲ್ಸಿ ಆಗಿರೋ ಯಾವ ರಾಷ್ಟ್ರಗಳ ನಡುವೆ ಅಂತ ಕೇಳ್ತಾ ಹೋಗುದು? ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್. ಸೊ ಕಜಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ನಡುವೆ ಇರೋದು, ಇನ್ ಬಿಟ್ವೀನ್ ಬರ್ತಿರೋದು ಯಾವುದು? ಅರಾಲ್ಸಿ. ಎಷ್ಟೋ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ರೆ ಅದು ಸೆಂಟ್ರಲ್ ಏಷ್ಯಾ ಬರುವಂತಹ ಸಿ ಯಾವುದು? ಅರಾಲ್ಸಿ. ಅರಾಲ್ಸಿ ಯಾವ ರಾಷ್ಟ್ರಗಳ ನಡುವೆ ಇದೆ ಅಂತ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ಬೋದು. ಇಷ್ಟು ಸೆಂಟ್ರಲ್ ಏಷಿಯನ್ ಕಂಟ್ರೀಸ್ ಆಯ್ತು. ನೆಕ್ಸ್ಟ್ ಈಸ್ಟ್ ಏಷ್ಯಾ ಕಂಟ್ರೀಸ್ ನೋಡ್ತಾ ಹೋಗೋಣ. ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ಯಾವುದು? ಮಂಗೋಲಿಯಾ ಬರುತ್ತೆ, ಚೀನಾ ಬರುತ್ತೆ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್, ತೈವಾನ್, ಮಕಾವೋ, ಹಾಂಗ್ಕಾಂಗ್. ಬಿಟ್ರೆ ಮಕಾವೋ, ಹಾಂಗ್ಕಾಂಗ್, ತೈವಾನ್ ಇವೆಲ್ಲನೂ ಕೂಡ ಚೀನಾ ಅಂಡರ್ ಇದೆ. ಈ ಟಿಬೆಟ್ ಕೂಡ ಚೀನಾ ಅಂಡರ್ ಇದೆ. ಇವೆಲ್ಲನೂ ಕೂಡ ಈಸ್ಟ್ ಏಷ್ಯಾ, ಪೂರ್ವ ಏಷ್ಯಾದ ರಾಷ್ಟ್ರಗಳು ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿದ್ದು ಲೇಕ್ ಬೈಕಲ್ ಲೇಕ್ ಇದೆ, ಹೌದಲ್ಲ? ಏಷ್ಯಾದ ಅತಿ ಆಳವಾದಂತಹ ಲೇಕ್ ಅಂತ ಕೇಳಿದ್ರೆ ಬೈಕಲ್ ಲೇಕ್. ಬೈಕಲ್ ಲೇಕ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾನೆ. ಬೈಕಲ್ ಲೇಕ್ ಇರೋದಲ್ಲಿ ರಷ್ಯಾದಲ್ಲಿ. ಕ್ಲಿಯರ್? ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು ಸೌತ್ ಏಷ್ಯಾ. ಸೌತ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ಯಾವ್ಯಾವುದು? ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೆಕ್ಸ್ಟ್ ಯಾವುದು? ಇಂಡಿಯಾ, ನೇಪಾಳ, ಬಾಂಗ್ಲಾದೇಶ ಮತ್ತೆ ಯಾವುದು? ಭೂತಾನ್. ಇವೆಲ್ಲನೂ ಕೂಡ ನಾವೇನ್ ಕರಿತಾ ಹೋಗ್ತೀವಿ? ಸೌತ್ ಏಷ್ಯನ್ ಕಂಟ್ರೀಸ್ ಅಂತ ಕರಿತಾ ಹೋಗ್ತೀವಿ. ಬಾಂಗ್ಲಾದೇಶ ಇವೆಲ್ಲನೂ ಕೂಡ ಸೌತ್ ಏಷ್ಯನ್ ಕಂಟ್ರೀಸ್. ಜೊತೆಗೆ ಯಾವ್ದು ಇಲ್ಲಿ ಬರುವಂತ ಮಾಲ್ಡೀವ್ಸ್ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಇವೆಲ್ಲನೂ ಕೂಡ ಸೌತ್ ಏಷ್ಯನ್ ಕಂಟ್ರೀಸ್ ಆಗಿವೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಹೌದಲ್ಲ? ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಯಾವುದು? ಮಯನ್ಮಾರ್. ಇಂಡಿಯಾ ಪಕ್ಕ ಬರುವಂತ ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಮಲೇಷಿಯಾ, ಇಂಡೋನೇಷಿಯಾ, ಬ್ರೂನೆ, ಫಿಲಿಪೈನ್ಸ್, ಹೌದಲ್ಲ? ಇವೆಲ್ಲನೂ ಕೂಡ ಯಾವುದು? ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳು. ಹಾಗೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ಯಾವ್ಯಾವ್ದು ಅಂತ ನೋಡ್ಕೊಂಡ್ವಿ. ಇನ್ನು ಗಾಲ್ಫ್ ಕಂಟ್ರಿಗಳು. ಗಾಲ್ಫ್ ಕಂಟ್ರಿ ಅಂದ್ರೆ ವೆಸ್ಟರ್ನ್ ಏಷ್ಯಾ. ವೆಸ್ಟರ್ನ್ ಏಷ್ಯಾ ಅಂದ್ರೆ ಯಾವ್ದು ಬರುತ್ತೆ? ಸೌದಿ ಅರೇಬಿಯಾ ಬರುತ್ತೆ, ಯಮನ್ ಬರುತ್ತೆ, ಇಲ್ಲಿ ಬರೋ ಒಮನ್ ಬರುತ್ತೆ, UAE ಬರುತ್ತೆ, ಹೌದಲ್ಲ? ಇಲ್ಲಿ ಇರಾಕ್ ಆಗ್ಬೋದು, ಇರಾನ್ ಆಗ್ಬೋದು, ಟರ್ಕಿ. ಬಟ್ ಇವೆಲ್ಲನೂ ಕೂಡ ಸೌತ್ ವೆಸ್ಟ್ ಇದು ವೆಸ್ಟರ್ನ್ ಏಷ್ಯನ್ ಕಂಟ್ರೀಸ್. ಸುಮ್ಮನೆ ಕೇಳಿದ್ವಿ, PS ಎಷ್ಟೊಂದು ಇರ್ತಾವ ಕೇಳಲಿಕ್ಕೆ ಹೋಗಲ್ಲ, ಜಸ್ಟ್ ನೋಡ್ಕೊಳ್ಳಿ ಯಾವ್ದು ಇಶ್ಯೂಸ್ ಅಲ್ಲಿ ಇರುತ್ತೆ ಅದನ್ನ ನೋಡ್ತಾ ಬನ್ನಿ. ಕ್ಲಿಯರ್? ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗೆ ನಾವು ಮತ್ತೆ ಒಂದು ರಿವಿಷನ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಏಷ್ಯಾದ ನಾರ್ತ್ ಅಲ್ಲಿ ಯಾವ್ದು? ಆರ್ಟಿಕ್ ಓಷನ್ ಇದೆ, ಸೌತ್ ಅಲ್ಲಿ ಯಾವ್ದು? ಇಂಡಿಯನ್ ಓಷನ್ ಇದೆ, ಪೂರ್ವದಲ್ಲಿ ಅಥವಾ ಈಸ್ಟ್ ಅಲ್ಲಿ ಪೆಸಿಫಿಕ್ ಓಷನ್ ಬರ್ತಾ ಇದೆ, ಪಶ್ಚಿಮದಲ್ಲಿ ಯುರಾಲ್ ಪರ್ವತಗಳು ಮತ್ತು ಯುರೋಪ್ ಕಾಂಟಿನೆಂಟ್ ಇದೆ. ಯುರಾಲ್ ಮೌಂಟೇನ್ ಯಾವ್ದನ್ನ ಡಿವೈಡ್ ಮಾಡ್ತಿದೆ? ಯುರೋಪ್ ಮತ್ತು ಏಷ್ಯಾವನ್ನ ಡಿವೈಡ್ ಮಾಡ್ತಿದೆ. ನೈಋತ್ಯದಲ್ಲಿ ಸೌತ್ ವೆಸ್ಟ್ ಅಲ್ಲಿ ಯಾವ್ದು ಬರ್ತಿದೆ? ರೆಡ್ ಸಿ ಬರ್ತಾ ಇದೆ, ಗಾಲ್ಫ್ ಆಫ್ ಸಿಯೋಸ್ ಬರ್ತಾ ಇದೆ, ಮತ್ತು ಸೂಯಸ್ ಕಾನಲ್ ಕೂಡ ಇದೆ. ಏಷ್ಯಾದಲ್ಲಿರುವಂತಹ ಕಂಟ್ರೀಸ್ ಎಷ್ಟಿದೆ? 48 ಇದೆ. ಅತಿ ದೊಡ್ಡದಾದ ರಾಷ್ಟ್ರ ಯಾವುದು? ಲಾರ್ಜೆಸ್ಟ್ ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಏಷ್ಯಾದಲ್ಲಿ ಲಾರ್ಜೆಸ್ಟ್ ಕಂಟ್ರಿ ಅಂತ ಕೇಳ್ತಾನೆ, ಯಾವುದು? ರಷ್ಯಾ. ಕ್ಲಿಯರ್? ಇನ್ನು ಅತಿ ದೊಡ್ಡ ದೇಶ ಯಾವುದು ಜನಸಂಖ್ಯೆಯಲ್ಲಿ? ಸೊ ನೋಡಿ, ಅಲ್ಲ ಏರಿಯಾದಲ್ಲಿ ಬಂದಾಗ ರಷ್ಯಾ ಆಗುತ್ತೆ ಏಷ್ಯಾ ಕಾಂಟಿನೆಂಟ್ ಅಲ್ಲಿ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿದ್ರೆ ಅದು ಬರುತ್ತೆ ಚೀನಾ ಬರುತ್ತೆ. ನಿಮ್ಗೆ ಗೊತ್ತು ಚೀನಾ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇರೋದು ವರ್ಲ್ಡ್ ಅಲ್ಲಿ ಕೂಡ ಹೌದು. ಇನ್ನು ಅತಿ ಚಿಕ್ಕ ದೇಶ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾಗಿರುವಂತಹ ಸ್ಮಾಲೆಸ್ಟ್ ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಮಾಲ್ಡೀವ್ಸ್. ವೆರಿ ಇಂಪಾರ್ಟೆಂಟ್ ಇದು ಮಾಲ್ಡೀವ್ಸ್. ಮಾಲ್ಡೀವ್ಸ್ ಅಲ್ಲಿ ಬರುತ್ತೆ, ಇಂಡಿಯನ್ ಓಷನ್ ಅಲ್ಲಿ ಬರ್ತಾ ಇದೆ. ಇನ್ನು ಸಣ್ಣ ದೇಶ ಜನಸಂಖ್ಯೆಯಲ್ಲಿ ಸ್ಮಾಲೆಸ್ಟ್ ಕಂಟ್ರಿ ಯಾವುದು? ಪಾಪ್ಯುಲೇಷನ್ ಅಲ್ಲಿ ಸ್ಮಾಲೆಸ್ಟ್ ಕಂಟ್ರಿ ಯಾವುದು? ಮಾಲ್ಡೀವ್ಸ್. ಮಾಲ್ಡೀವ್ಸ್ ಸ್ಮಾಲೆಸ್ಟ್ ಕಂಟ್ರಿ ಕೂಡ ಹೌದು. ಇನ್ನು ಅತ್ಯುನ್ನತ ಶಿಖರ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಅತಿ ಎತ್ತರವಾದ ಶಿಖರ ಕೂಡ ಯಾವುದು? ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಹೈಯೆಸ್ಟ್ ಪೀಕ್ ಬರ್ತಾ ಇದೆ. ಇದು ನೇಪಾಳ ಮತ್ತು ಚೀನಾ ಬಾರ್ಡರ್ ಬರುತ್ತೆ. ನೇಪಾಳ ಅಂಡ್ ಚೀನಾ, ಅಥವಾ ಚೀನಾ ಬದಲು ಟಿಬೆಟ್ ಅಂತ ಕೊಟ್ಟಿದ್ರೆ ಟಿಬೆಟ್ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮೌಂಟ್ ಎವರೆಸ್ಟ್ ಏಷ್ಯಾದಷ್ಟೇ ಅಲ್ಲ, ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಪೀಕ್ ಅಂತ ಯಾವ ಕೇಳಿದ್ರು ಅಂತಂದ್ರೆ ಮೌಂಟ್ ಎವರೆಸ್ಟ್. ಅತ್ಯಂತ ಕೆಳಗಿನ ಪ್ರದೇಶ ಯಾವುದು? ಲೋಯೆಸ್ಟ್ ಪಾಯಿಂಟ್ ಯಾವುದು? ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಇರುವಂತ ಲೋಯೆಸ್ಟ್ ಪಾಯಿಂಟ್ ಕೂಡ ಕೇಳ್ತಾರೆ, ಡೆಡ್ ಸಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಇಸ್ರೇಲ್ ಅಂಡ್ ಜೋರ್ಡಾನ್. ಸೊ ಯಾವ ರಾಷ್ಟ್ರಗಳ ನಡುವೆ ಇದೆ ಇದು? ಇಸ್ರೇಲ್ ಅಂಡ್ ಜೋರ್ಡಾನ್. ವೆರಿ ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಕೇಳ್ತಾನೆ. ಸೊ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಇರೋದೇ ಯಾವುದು? ಡೆಡ್ ಸಿ. ಕ್ಲಿಯರ್? ಇನ್ನು ಅತಿ ಉದ್ದವಾದ ನದಿ ಯಾವುದು? ಲಾಂಗೆಸ್ಟ್ ರಿವರ್ ಯಾಂಗ್ಟೇಸ್ ಕಿಯಾಂಗ್. ಯಾಂಗ್ಟೇಸ್
ಕಿಯಾಂಗ್ ಅನ್ನೋದು ಅತಿ ಉದ್ದವಾಗಿರುವಂತಹ ನದಿ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಚೀನಾದಲ್ಲಿ ಬರ್ತಾ ಹೋಗುತ್ತೆ. ಅತಿ ದೊಡ್ಡದಾದ ಸರೋವರ ಯಾವುದು? ಕ್ಯಾಸ್ಪಿಯನ್ ಸಿ. ಲಾರ್ಜೆಸ್ಟ್ ಲೇಕ್ ಯಾವುದು? ಕ್ಯಾಸ್ಪಿಯನ್ ಸಿ. ಲಾರ್ಜೆಸ್ಟ್ ಲೇಕ್ ಕ್ಯಾಸ್ಪಿಯನ್ ಸಿ. ಭೂ ಆವೃತ ರಾಷ್ಟ್ರಗಳು. ಸೊ ಯಾವ್ಯಾವ್ದು ಬರ್ತಾ ಹೋಗ್ತವೆ? ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಯಾವ್ದಿದೆ ಇಲ್ಲಿ? ದೇ ಆರ್ ಅಫ್ಘಾನಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್, ಭೂತಾನ್, ಲಾವೋಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಮಂಗೋಲಿಯಾ, ನೇಪಾಳ, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಇವೆಲ್ಲನೂ ಕೂಡ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಆಗಿದೆ. ಅದಂತ ಹೇಳಿದ್ರೆ ಸುತ್ತಲೂ ಕೂಡ ಭೂಮಿಯಿಂದನೇ ಬೌಂಡ್ರಿನ ಶೇರ್ ಮಾಡಿರುವಂತಹ ಭಾಗ ಅಥವಾ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಸೊ ಸುತ್ತಲೂ ಕೂಡ ಭೂಮಿಯಿಂದನೇ ಆವೃತವಾಗಿರುವಂತಹ ರಾಷ್ಟ್ರಕ್ಕೆ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೇವೆ. ಏಷ್ಯಾದಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ಅಂದ್ರೆ ಯಾವುದು? ಅಫ್ಘಾನಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್, ಭೂತಾನ್, ಲಾವೋಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಮಂಗೋಲಿಯಾ, ನೇಪಾಳ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಅಂಡ್ ಉಜ್ಬೇಕಿಸ್ತಾನ್. ಕ್ಲಿಯರ್? ಇವೆಲ್ಲನೂ ಕೂಡ ಯಾವುದು? ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಲ್ಯಾಂಡ್ ಲಾಕ್ಡ್ ನೋಡ್ತಾ ನೋಡಿ, ಉಜ್ಬೇಕಿಸ್ತಾನ್ ಇಲ್ಲಿ ಬರುತ್ತೆ, ತುರ್ಕ್ಮೆನಿಸ್ತಾನ್ ನೋಡಿ, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಮಂಗೋಲಿಯಾ. ಕ್ಲಿಯರ್? ಹೌದಲ್ಲ? ಇಲ್ಲಿ ಅಫ್ಘಾನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್ ಬರುತ್ತೆ. ಇಲ್ಲಿ ಇನ್ಯಾವ್ದು ಬರುತ್ತೆ? ಇಲ್ಲಿ ಭೂತಾನ್, ಲಾವೋಸ್ ನೋಡಿ ಈ ಕಡೆ ಬರ್ತಾ ಇದೆ, ನೇಪಾಳ ಇಲ್ಲಿ ಬರ್ತಾ ಇದೆ. ಇಷ್ಟು ಕೂಡ ಏಷ್ಯಾದಲ್ಲಿ ಇರುವಂತಹ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಇದ್ರ ಜೊತೆ ನೀವು ಬೇರೆ ಬೇರೆ ಕಾಂಟಿನೆಂಟ್ ಅಲ್ಲಿ ಯಾವ್ಯಾವ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದೆ ಅಂತ ಸರ್ಚ್ ಮಾಡಿ ಬರ್ಕೋಬಹುದು, ಅಥವಾ ವಿಡಿಯೋ ಪಾಸ್ ಮಾಡಿ ನೋಡಿ, ಎಲ್ಲಾನು ಕೂಡ ಮಾರ್ಕ್ ಮಾಡಿದ್ದೀವಿ, ಇದನ್ನ ನೀವು ತಗೋಬಹುದು ಸ್ನೇಹಿತರೆ. ಇನ್ನು ಕಜಕಿಸ್ತಾನ್ ವಿಶ್ವದ ಅತಿ ದೊಡ್ಡದಾದ ಭೂ ಆವೃತ ದೇಶ. ಕಜಕಿಸ್ತಾನ್ ಏನಿದೆ ಇಸ್ ದಿ ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇನ್ ದಿ ವರ್ಲ್ಡ್. ಪ್ರಪಂಚದ ಅತಿ ದೊಡ್ಡದಾದ ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕೇಳಿದ್ರೆ ಕಜಕಿಸ್ತಾನ್. ವಿಶ್ವದ ಆಳವಾದ ಸಿಹಿ ನೀರಿನ ಸರೋವರ ಯಾವುದು ಅಂತ ಹೇಳಿದ್ರೆ ವಾಟ್ಸ್ ಡೀಪೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಹೇಳಿದ್ರೆ ಲೇಕ್ ಬೈಕಲ್ ಇದು ಎಲ್ಲಿದೆ? ರಷ್ಯಾದಲ್ಲಿದೆ, ಏಷ್ಯಾ ಕಾಂಟಿನೆಂಟ್ ಇದೆ. ಬೈಕಲ್ ಸರೋವರ ವಿಶ್ವದ ಅತಿ ಆಳವಾದಂತಹ ಸಿಹಿ ನೀರಿನ ಸರೋವರ ಆಗಿದೆ. ಇನ್ನು ಏಷ್ಯಾದ ಅತಿ ದೊಡ್ಡದಾದ ಮರುಭೂಮಿ ಯಾವುದು? ಏಷ್ಯಾಸ್ ಲಾರ್ಜೆಸ್ಟ್ ಡೆಸರ್ಟ್ ಅಂತ ಹೇಳಿದ್ರೆ ಯಾವುದು? ಗೋಬಿ ಡೆಸರ್ಟ್ ಏಷ್ಯಾದ ಅತಿ ದೊಡ್ಡದಂತಹ ಮರುಭೂಮಿ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕ್ಲಿಯರ್? ಇನ್ನು ಏಷ್ಯಾದ ಅತಿ ದೊಡ್ಡ ದ್ವೀಪ ಸಮೂಹ ಯಾವ್ದು? ಲಾರ್ಜೆಸ್ಟ್ ಆರ್ಕಿಪೆಲಾಗೋ ಆಫ್ ಏಷ್ಯಾ ಅಂತ ಕೇಳಿದ್ರೆ ಇಂಡೋನೇಷ್ಯಾ. ನಿಯರ್ಲಿ 17,000 ಐಲ್ಯಾಂಡ್ಸ್ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಲ್ಲಿ ಇಂಡೋನೇಷ್ಯಾದಲ್ಲಿ. ಕ್ಲಿಯರ್? ಇನ್ನು ವಿಶ್ವದ ಆಳವಾದ ಪ್ರದೇಶ ಯಾವುದು? ಸೊ ಚಾಲೆಂಜರ್ ಡೀಪ್ ಏನಿದೆ ಅಥವಾ ಮರಿಯಾನಾ ಟ್ರೆಂಚ್. ವರ್ಲ್ಡ್ ಡೀಪೆಸ್ಟ್ ಪಾಯಿಂಟ್ ಅಂದ್ರೆ ಚಾಲೆಂಜರ್ ಡೀಪ್ ಆರ್ ಮರಿಯಾನಾ ಟ್ರೆಂಚ್. ಇದು ನಿಯರ್ಲಿ 11,032 ಮೀಟರ್ ಅಷ್ಟು ಆಳದಲ್ಲಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಇಂಡಿಯಾ ಇದು ಅಲ್ಲಿ ಸ್ಪೆಸಿಫಿಕ್ ಕ್ವಶನ್ ಅಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಏಷ್ಯಾದ ಅತಿ ದೊಡ್ಡ ಪರ್ಯಾಯ ದ್ವೀಪ ಯಾವುದು ಅಂತ ಹೇಳಿದ್ರೆ ಅರೇಬಿಯನ್ ಪರ್ಯಾಯ ದ್ವೀಪ. ಲಾರ್ಜೆಸ್ಟ್ ಪೆನಿಸುಲಾ ಆಫ್ ಏಷ್ಯಾ ಅರೇಬಿಯನ್ ಪೆನಿಸುಲಾ. ಇನ್ನು ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಕೊಟ್ಟಿದ್ವಿ? ಒಟ್ಟು ಭೂಮಿಯಲ್ಲಿ 30% ಅಷ್ಟು, ಶೇಕಡ ಎಷ್ಟು? ಭೂಮಿಯ ಒಟ್ಟು ಭೂಭಾಗದಲ್ಲಿ ಏನ್ ಲ್ಯಾಂಡ್ ಬಾಡಿ ಇದೆ ಅದ್ರ 30% ಅಷ್ಟು ಇರೋದೇ ಏಷ್ಯಾ ಕಾಂಟಿನೆಂಟ್ ಇರ್ತಾ ಹೋಗುತ್ತೆ. ಸೊ 30% ಆಫ್ ದಿ ಟೋಟಲ್ ಲ್ಯಾಂಡ್ ಸರ್ಫೇಸ್ ಆಫ್ ದಿ ಅರ್ತ್. ಇದರ ಟೋಟಲ್ ಏನ್ ಅರ್ತ್ ಇದೆ ಅದ್ರ 30% ಅಷ್ಟು ಏಷ್ಯಾ ಕಾಂಟಿನೆಂಟ್ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಜನಸಂಖ್ಯೆ 4.4 ಬಿಲಿಯನ್ ಅಷ್ಟು ಇದೆ ಏಷ್ಯಾ ಕಾಂಟಿನೆಂಟ್. ಇನ್ನು ಇಂಡೋನೇಷ್ಯಾದ ಕೆಲವು ಗುಂಪುಗಳು ಯಾವ ಗುಂಪುಗಳು? ದ್ವೀಪದ ಕೆಲವು ಗುಂಪುಗಳು. ಸೊ ದಕ್ಷಿಣ ಗೋಳಾರ್ಧದಲ್ಲೂ ಕೂಡ ಇದೆ ಅಂತ ಹೇಳಿದ್ರೆ ನೀವು ಗ್ಲೋಬ್ ಈ ತರ ತಗೊಳ್ಳೋದಾದ್ರೆ ಇದರಲ್ಲಿ ಏನಾಗುತ್ತೆ? ಸಾಮಾಜಿಕ ವೃತ್ತ 0 ಡಿಗ್ರಿ ಈಕ್ವೆಟಲ್ ಪಾಸ್ ಆಗುತ್ತೆ. ಇಲ್ಲಿ ಬಂದ ನಾರ್ತ್ ಅಂತ ಕರಿತಾ ಹೋಗ್ತೇವೆ. ನಾರ್ತ್ ಅಲ್ಲೂ ಕೂಡ ಇಂಡೋನೇಷ್ಯಾ ಇದೆ, ಮತ್ತೆ ಸೌತ್ ಅಲ್ಲೂ ಕೂಡ ಕೆಲವೊಂದು ಹೈಲ್ಯಾಂಡ್ಸ್ ಗಳು ನಿಮ್ಗೆ ಈಕ್ವೇಟರ್ ಪಾಸ್ ಆಗಿ ಸರ್ಮೇ ಸ್ಪಿಯರ್ ಅಥವಾ ದಕ್ಷಿಣಾರ್ಧ ಗೋಳದಲ್ಲಿ ಇರೋದನ್ನು ಕೂಡ ನೋಡ್ತಾ ಹೋಗ್ತೇವೆ. ಇದು ಕೂಡ ಎಕ್ಸಾಂಪಲ್ ಕೇಳಬಹುದು. ಏಷ್ಯಾದ ಯಾವ ರಾಷ್ಟ್ರ ನಿಮ್ಗೆ 0 ಡಿಗ್ರಿ ಪಾಸ್ ಸಾಮಾಜಿಕ ವೃತ್ತ ಪಾಸ್ ಆಗಿ ಕೂಡ ಇದೆ ಅಂತ ಕೇಳ್ತಾ ಹೋಗ್ಬೋದು? ಇಂಡೋನೇಷ್ಯಾ ಇದಕ್ಕೆ ಸರಿಯಾದ ಉತ್ತರವು ಕೂಡ ಆಗಿರುತ್ತೆ ಸ್ನೇಹಿತರೆ. ಕ್ಲಿಯರ್? ಸೊ ಇಲ್ಲಿ ನೋಡ್ತಾ ಹೋಗೋಣ. ಇನ್ಯಾವುದಾಗಿದ್ರೆ ನೋಡಿ ಹೇಳ್ದಿ ಲೋಯೆಸ್ಟ್ ಪಾಯಿಂಟ್ ಡೆಡ್ ಸಿ. ಸೂಪರ್. ಯಾವುದು? ಏಷ್ಯಾದ ಅತಿ ಕೆಳಗಿನ ಪ್ರದೇಶ ಯಾವ್ದು ಅಂತ ಕೇಳಿದ್ರೆ ಯಾವುದು? ಡೆಡ್ ಸಿ. ಅದು ಎಲ್ಲಿ ಬರ್ತದೆ? ಇಸ್ರೇಲ್ ಅಂಡ್ ಜೋರ್ಡಾನ್. ಇಸ್ರೇಲ್ ಮತ್ತೆ ಜೋರ್ಡಾನ್. ಇನ್ನು ಹೈಯೆಸ್ಟ್ ಪಾಯಿಂಟ್ ಯಾವುದು? ಮೌಂಟ್ ಎವರೆಸ್ಟ್. ಹೈಯೆಸ್ಟ್ ಪಾಯಿಂಟ್ ಮೌಂಟ್ ಎವರೆಸ್ಟ್ ನೇಪಾಳ ಮತ್ತೆ ಎಲ್ಲಿ ಬರ್ತದೆ? ನೇಪಾಳ್ ಮತ್ತೆ ಯಾವುದು? ಟಿಬೆಟ್ ಅಥವಾ ಚೀನಾ ನಡುವೆ ಬರ್ತಿದೆ. ಕ್ಲಿಯರ್? ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಇಷ್ಟು ಕೂಡ ನಮ್ಗೆ ಇನ್ನು ಲಾರ್ಜೆಸ್ಟ್ ಲೇಕ್ ಯಾವುದು ಏಷ್ಯಾದಲ್ಲಿ ಅಂತ ಕೇಳಿದ್ರೆ ಏಷ್ಯಾ ಲಾರ್ಜೆಸ್ಟ್ ಲೇಕ್ ಅಂತ ಹೇಳಿದ್ರೆ ಕ್ಯಾಸ್ಪಿಯನ್ ಸಿ. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಏಷ್ಯಾ ಕಾಂಟಿನೆಂಟ್ ಗೆ ಸಂಬಂಧಪಟ್ಟಂತೆ. ಪಾರ್ಟ್ 2 ಅಲ್ಲಿ ಒಂದಷ್ಟು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಏಷ್ಯಾದಲ್ಲಿ ಏಷ್ಯಾಕ್ಕೆ ರಿಲೇಟ್ ಆಗಿರುವಂತದ್ದು PSI ಮತ್ತು PC ಎಕ್ಸಾಮ್ ಅಲ್ಲಿ ಕೇಳುವಂತ ಕರೆಂಟ್ ಅಫೇರ್ಸ್ ಬಗ್ಗೆ ಅಥವಾ ಡಿಸ್ಪ್ಯೂಟ್ ಇರುವಂತಹ ಏರಿಯಾಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕ್ಲಿಯರ್? ಇಷ್ಟು ಕೂಡ PSI ಮತ್ತು PC ಎಕ್ಸಾಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾವು ಇದು ವಿಡಿಯೋನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.